ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಿ ಮತ್ತು ಕಲ್ಕಿ ಚಾನಲ್ಗೆ ಆಧಾರದ ಸ್ವಾಗತ. ಯುಗ ಯುಗಗಳು ಕಳೆದರೂ, ಕೋಟ್ಯಾಂತರ ವರ್ಷಗಳು ಕಳೆದರೂ ಸಾವಿಲ್ಲದ ಚಿರಂಜೀವಿಗಳಿದ್ದಾರೆ. ಆ ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬರಿಗೆ ಶಾಪವೂ ಹೌದು, ವರವೂ ಹೌದು. ಮೊದಲಿಗೆ ಹನುಮ, ವ್ಯಾಸ ಮಹರ್ಷಿ, ಬಲಿಚಕ್ರವರ್ತಿ, ಮಾರ್ಕಂಡಾಯ ಇನ್ನಿತರ ಹಲವಾರು ಚಿರಂಜೀವಿಗಳು ಇನ್ನೂ ಬದುಕಿದ್ದಾರೆ. ಎಲ್ಲೆಲ್ಲಿ ಯಾವ ಸಮಯದಲ್ಲಿ ಬರುತ್ತಾರೆ ಹೋಗುತ್ತಾರೆ ಎಂಬುದು ಯಾರಿಗೂ ತಿಳಿಯದ ಸಹಜ ಒಂದು ರಹಸ್ಯ. ಈ ವಿಡಿಯೋ ಪೂರ್ಣ ನೋಡೋಕ್ಕಿಂತ ಮುಂಚಿತವಾಗಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಇಂದಿಗೂ ಸಿದ್ಧಿಪುರುಷರು, ಮಹಾ ತಪಸ್ವಿಗಳು, ಮಹಾ ಮೇಧಾವಿಗಳು ನಿಮ್ಮ ಮಧ್ಯೆಯೇ ಜೀವಿಸುತ್ತಿದ್ದಾರೆ. ಕಾಡಲ್ಲೋ ಗುಹೆಗಳಲ್ಲೋ ಎಲ್ಲೋ ಒಂದು ಕಡೆ ಜೀವಿಸುತ್ತಾ ನಮಗೆ ರಕ್ಷಣೆ ನೀಡುತ್ತಾ ಬದುಕುತ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ನಡುವೆ ಇದ್ದು ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬದುಕುತ್ತಾ ಹಾಗೆಯೇ ಮಾಯವಾಗುತ್ತಿದ್ದಾರೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ, ಅಂದರೆ ಜೀವಿಗೂ ಹುಟ್ಟಿದ ಮೇಲೆ ಸಾವು ಇದ್ದೇ ಇರುತ್ತದೆ. ಆದರೆ ಕೆಲವರಿಗೆ ಮಾತ್ರ ಕರ್ಮಕ್ಕೆ ಅನುಗುಣವಾಗಿ ಅವರು 1000 ವರ್ಷಗಳು, 100 ವರ್ಷಗಳು ಜೀವಿಸುತ್ತಾರೆ. ಈ ಚಿರಂಜೀವಿಗಳು ಏನಾದರೂ ಮನುಷ್ಯನನ್ನು ಮುಟ್ಟಿದರೆ ಆ ಮನುಷ್ಯ 100 ವರ್ಷಗಳು ಬದುಕುತ್ತಾನೆಂದು ಒಂದು ಮಾಹಿತಿ ಇದೆ ಮತ್ತು ಪುರಾಣದಲ್ಲಿ ಇದು ಉಲ್ಲೇಖವೂ ಸಹ ಆಗಿದೆ. ಇವರಿಗೆ ಇರುವ ಮಹಾಶಕ್ತಿಯಿಂದ ಪ್ರತಿ ಯುಗದಲ್ಲೂ ಇವರು ಜೀವಂತವಾಗಿದ್ದಾರೆ ಮತ್ತು ಇವರನ್ನೇ ಅಷ್ಟ ಚಿರಂಜೀವಿಗಳು ಎಂದು ಕರೆಯುತ್ತಾರೆ. ಮೊದಲಿಗೆ ಹನುಮ. ಈತನಿಗೆ ಹಲವಾರು ಉಪನಾಮಗಳಿವೆ. ಹನುಮಂತ, ಹನುಮ, ಮಾರುತಿ ಇನ್ನಿತರ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಭಕ್ತರು. ಹನುಮನನ್ನು ಮಹಾದೇವನ ಅವತಾರವೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ವಿಷ್ಣುವಿಗೆ ಸಹಾಯ ಮಾಡಲು ಹನುಮಂತನ ರೂಪದಲ್ಲಿ ಶಿವನು ಬಂದನು ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಶ್ರೀರಾಮನ ಆದೇಶದಂತೆ ಹನುಮನು ಸೀತಾ ಅನ್ವೇಷಣೆಯಲ್ಲಿ ಲಂಕಾ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಸೀತಾಮಾತೆಯನ್ನು ಕಂಡು ವಾಪಸ್ ಬರುವಾಗ ಮಾತೆ ಸೀತಾದೇವಿಯು ಹನುಮಂತನಿಗೆ ಚಿರಂಜೀವಿಯಾಗು ಎಂದು ವರವಿತ್ತಳು. ಆ ವರವೇ ಇಂದಿಗೂ ಸಹ ಚಿರಂಜೀವಿಯಾಗಿ ಬದುಕುತ್ತಿರುವ ನಮ್ಮ ಮಹಾ ಹನುಮದೇವರು. ಇಂದಿಗೂ ಹಿಮಾಲಯ ಪರ್ವತದಲ್ಲೋ, ನಮ್ಮ ಕರ್ನಾಟಕದ ಅಂಜನಾ ಪರ್ವತದಲ್ಲೋ ಹನುಮನು ರಾಮ ಜಪ ಮಾಡುತ್ತಾ ಧ್ಯಾನಸ್ಥನಾಗಿದ್ದಾನೆ. ಸಮಯ ಬಂದಾಗ ಹೊರಬರುತ್ತಿದ್ದ. ಎರಡನೇ ಚಿರಂಜೀವಿ ಪರಶುರಾಮ. ಪರಶುರಾಮನು ಅಕ್ಷಯ ತುದಿಯ ದಿನದಂದು ಜನಿಸಿದರು. ಇವರ ತಂದೆ ತಾಯಿಯು ಋಷಿವರ್ಯರಾದ ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರನಾಗಿ ಜನಿಸಿದರು ಮತ್ತು ಪರಶುರಾಮರು ಭಗವಾನ್ ಶ್ರೀ ಮಹಾವಿಷ್ಣುವಿನ ಅವತಾರವೆಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಪರಶುರಾಮರು ಇಡೀ ಪ್ರಪಂಚವನ್ನು 21 ಬಾರಿ ಕ್ಷತ್ರಿಯ ರಾಜರನ್ನು ಸೋಲಿಸಿ ಗೆಲ್ಲುತ್ತಾರೆ ಮತ್ತು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಡುತ್ತಾರೆ. ಆಗ ಶಿವನು ಇವರಿಗೆ ಕೊಡಲಿಯನ್ನಾಗಿ ಕೊಡುತ್ತಾರೆ. ಆದ ಕಾರಣ ಪರಶುರಾಮರಿಗೆ ಪರಶುರಾಮ ಎಂದು ಕರೆಯಲ್ಪಡುತ್ತದೆ. ಶ್ರೀರಾಮನ ಯುಗದಲ್ಲಿ, ಶ್ರೀಕೃಷ್ಣನ ಯುಗದಲ್ಲಿ ಪರಶುರಾಮರು ಸಹಾಯ ಮಾಡುತ್ತಾರೆ ಮತ್ತು ಕಲ್ಕಿ ಯುಗದಲ್ಲಿಯೂ ಸಹ ಭಗವಾನ್ ಕಲ್ಕಿಗೆ ಸಹಾಯ ಮಾಡುತ್ತಾರೆ ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಅಶ್ವತ್ಥಾಮ. ಈ ಅಶ್ವತ್ಥಾಮನು ಶಿವನ ಅಂಶ ಮತ್ತು ಗುರು ದ್ರೋಣಾಚಾರ್ಯರ ಪುತ್ರ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಅಭಿಮನ್ಯು ಹೆಂಡತಿಯ ಹೊಟ್ಟೆಯಲ್ಲಿರುವ ಮಗುವನ್ನು ಇವನು ಕೊಲ್ಲುತ್ತಾನೆ. ಇದರಿಂದ ಕ್ರೋಧಗೊಂಡ ಶ್ರೀಕೃಷ್ಣನು ಇವನಿಗೆ ಶಾಪವನ್ನು ನೀಡುತ್ತಾನೆ. ಅಂದರೆ ಚಿರಂಜೀವಿಯಾಗುವಂಥ. ಇದು ಶಾಪವೂ ಹೌದು, ವರವೂ ಹೌದು. ಕಲ್ಕಿ ಯುಗದಲ್ಲಿ ಭಗವಂತನಾದ ಕಲ್ಕಿಗೆ
ಈ ಅಶ್ವತ್ಥಾಮನು ಕಲ್ಕಿ ಯುಗದಲ್ಲಿ ಸಹಾಯ ಮಾಡುತ್ತಾನೆ ಎಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಇವನು ವಿಭೀಷಣ, ಲಂಕಾ ಸುಪ್ರಸಿದ್ಧ ರಾಜ ರಾವಣನ ಅನುಜ. ಈ ವಿಭೀಷಣನು ತನ್ನ ಸಹೋದರನಿಗೆ ಒಳ್ಳೆಯ ಬುದ್ಧಿಯೂ ಸಹ ಹೇಳಿದಾಗ, ಆದರೆ ರಾವಣನು ವಿಭೀಷಣನ ಮಾತನ್ನು ಕೇಳದೆ ರಾಮನೊಂದಿಗೆ ಯುದ್ಧ ಮಾಡುತ್ತಾನೆ. ಯುದ್ಧ ಮಾಡಿ ಸೋತು ಹತನಾಗುತ್ತಾನೆ. ಈ ರಾಮಾಯಣ ಯುದ್ಧದಲ್ಲಿ ವಿಭೀಷಣನು ರಾಮನಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಾನೆ ಮತ್ತು ಸತ್ಯ, ಉತ್ತಮ ಆಡಳಿತ ನೀಡುವ ಮನಸ್ಸು ಈತನಿಗೆ ಇರುತ್ತದೆ. ಇವನು ಸತ್ಯ ನ್ಯಾಯದ ಪರ. ಈ ಕಾರಣಕ್ಕಾಗಿಯೇ ಇವನಿಗೆ ಚಿರಂಜೀವಿ ಪಟ್ಟ ದೊರೆಯುತ್ತದೆ. ಇವರು ವ್ಯಾಸ ಮಹರ್ಷಿಯವರು, ಋಷಿಮುನಿ ಪರಶು ಮತ್ತು ಸತ್ಯವತಿಯವರ ಪುತ್ರ ಇವರು 4 ವೇದಗಳನ್ನು ರಚನೆ ಮಾಡಿದ್ದಾರೆ. ಯಜುರ್ವೇದ, ಋಗ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ಇವರು ರಚನೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿಯೇ ಇವರ ಹೆಸರಿನ ಮುಂದೆ ವೇದ ವ್ಯಾಸ ಮಹರ್ಷಿ ಎಂದಲೂ ಸಹ ಕರೆಯುತ್ತಾರೆ. ಮತ್ತು ಇವರು 18 ಪುರಾಣಗಳನ್ನು ಬರೆದಿದ್ದಾರೆ. ಮತ್ತು ಇವರು ಮಹಾಭಾರತ ಮತ್ತು ಇನ್ನಿತರ ಕಾವ್ಯಗಳನ್ನು ಬರೆದಿದ್ದಾರೆ. ಇವರು ಗೋಧಿ ಬಣ್ಣವಿರುವುದರಿಂದ ಇವರು ಗೋಧಿ ಮೈಬಣ್ಣ ಹೊಂದಿರುವುದರಿಂದ ಇವರನ್ನು ಶ್ರೀಕೃಷ್ಣ ವೈಪನಾಯ ಎಂದೂ ಸಹ ಕರೆಯುತ್ತಾರೆ. ಇನ್ನು ಬಲಿಚಕ್ರವರ್ತಿ. ಈ ಬಲಿಚಕ್ರವರ್ತಿಯು ತ್ಯಾಗದಲ್ಲಿ ದಾನದಲ್ಲಿಯೂ ಬಹಳ ದೊಡ್ಡವನು ಮತ್ತು ದೇವತೆಗಳ ರಾಜ. ಈ ಬಲಿಯು ಮಹಾವಿಷ್ಣುವಿನ ಪರಮ ಭಕ್ತ ಆದ ಕಾರಣ ಇವನು 3 ಲೋಕಗಳನ್ನು ಜಯಿಸುತ್ತಾ ಬಂದಿರುತ್ತಾನೆ. ಈ ಕಾರಣಕ್ಕಾಗಿಯೇ ದೇವತೆಗಳು ಮಹಾವಿಷ್ಣುವಿನ ಬಳಿ ಈತನ ವಿರುದ್ಧ ದೂರನ್ನು ಹೇಳುತ್ತಾರೆ. ಬಲಿಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ಈ ಯಾಗದಲ್ಲಿ ಬ್ರಾಹ್ಮಣರಿಗೆ ದಾನ ನೀಡಬೇಕೆಂಬ ನಿಯಮವಿದೆ. ಈ ನಿಯಮವನ್ನು ಅರಿತ ಮಹಾವಿಷ್ಣುವು ಬಾಲ ಬ್ರಾಹ್ಮಣನಾಗಿ ಬಂದು ದಾನವನ್ನು ಕೇಳುತ್ತಾನೆ. ಆಗ ಮಹಾಬಲಿಯು ವರವನ್ನು ಕೇಳುತ್ತಾನೆ. ಯಾವುದೆಂದು ದಾನವೆಂದು ಕೇಳುತ್ತಾನೆ. ನನಗೆ 3 ಹೆಜ್ಜೆ ಇಡಲು ಕೇಳುತ್ತಾನೆ ಮಹಾವಿಷ್ಣುವು. ಒಂದು ಭೂಮಿಯ ಮೇಲೆ, ಒಂದು ಆಕಾಶದ ಮೇಲೆ, ಇನ್ನೊಂದು ತನ್ನ ತಲೆಯ ಮೇಲೆ ಇಟ್ಟು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ. ಕೃಪಾಚಾರ್ಯ ಇವರು ಸಹ ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬರು. ಇವರು ಮಾರ್ಕಂಡೇಯ ಮುನಿಗಳು. ಇವರು ಸಹ ಒಬ್ಬರು ಚಿರಂಜೀವಿಗಳಲ್ಲಿ ಒಬ್ಬರು. ಇವರು ಅಲ್ಪ ಆಯುಷ್ಯದಿಂದ ಕೂಡಿದ್ದರೂ ಸಾವನ್ನು ಗೆಲ್ಲುತ್ತೇನೆ ಎಂಬ ಕಾರಣಕ್ಕಾಗಿ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದರು. ಈ ತಪಸ್ಸಿಗೆ ಮೆಚ್ಚಿ ಶಿವನು ಚಿರಂಜೀವಿಯಾಗಿ ವರವನ್ನಿತ್ತನು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.